ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪರ್ಸನ್ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ಇವತ್ತು ನೋಡೋಣ. ಅವರ ಒಂದು ಕರೆಂಟ್ ಸಿಚುವೇಶನ್ ಹೇಗಿದೆ, ಅವರ ಫೀಲಿಂಗ್ಸ್ ಏನು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಅಪ್ಸ್ಟೇಟಲ್ಸ್, ಏನು ಔಟ್ಕಮ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ನಾನು ಇವತ್ತು ಲವ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅವರ ಕರೆಂಟ್ ಸಿಚುವೇಶನ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಇದು ಅವರ ಕರೆಂಟ್ ಸಿಚುವೇಶನ್, ನಿಮ್ಮ ಪರ್ಸನ್ ಫೀಲಿಂಗ್ಸ್. ಓಕೆ, ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಏನಾಗಿದೆ ನೋಡೋಣ. ಓಕೆ, ಆ್ಯಂಡ್ ಏನು ಔಟ್ಕಮ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಸೊ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್ ಕಾರ್ಡ್ಸ್ ಟು ಬಿ ಫ್ರ್ಯಾಂಕ್. ಕೆಲವೊಂದು ಕಡೆ ನೆಗೆಟಿವ್ ಇದೆ, ಬಟ್ ಔಟ್ಕಮ್ ಮಾತ್ರ ತುಂಬ ಪಾಸಿಟಿವ್ ಆಗೇ ಇದೆ. ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂತ ಅಂದರೆ, ಈ ಪರ್ಸನ್ ಬಂದು ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ ಪ್ರೆಸೆಂಟಲ್ಲಿ. ಅವ್ರಿಗೆ ಯಾವುದು ಡಿಸಿಷನ್ ತೊಗೊಳೋದಕ್ಕಾಗ್ತಿಲ್ಲ. ಅವ್ರ ಲೈಫಲ್ಲಿ ಮಾಡೋದಕ್ಕೆ ತುಂಬ ಕೆಲಸಗಳಿದೆ, ತುಂಬ ಪ್ರಿಯಾರಿಟೀಸ್ ಇದೆ. ನೀವೇ ಅವರ ಲೈಫ್ನ ಪ್ರಿಯಾರಿಟಿ ಅಲ್ಲ. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಡೇ ಡ್ರೀಮ್ ಮಾಡ್ತಿದ್ದಾರೆ, ಅಂದರೆ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನಿಮ್ಮ ಒಂದು ಲೈಫಲ್ಲಿ ಅವರು ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರು ತುಂಬ ಸೀರಿಯಸ್ ಆಗಿ ನಿಮ್ಮ ಬಗ್ಗೆ ಈಗ ಯೋಚನೆ ಮಾಡ್ತಾ ಇಲ್ಲ. ಅವರ ಕರೆಂಟ್ ಎನರ್ಜಿ ಬಂದು ಅವ್ರಿಗೆ ಮಾಡೋದಕ್ಕೆ ತುಂಬ ಇದೆ. ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಆ್ಯಂಡ್ ಅವರು ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ಒಂದು ಸಾರಿ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಅವ್ರಿಗೆ ಇದೆ. ನಾನು ನಿನ್ನನ್ನು ಹೇಳ್ದೆ ಕೇಳದೆ ಬಿಟ್ಟೋಗಿದ್ದೀನಿ, ಐ ಆಮ್ ಸಾರಿ, ನನ್ನನ್ನು ಫರ್ಗಿವ್ ಮಾಡು ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಂತ ಅಂದ್ಬಿಟ್ಟು. ಅವರ ಕರೆಂಟ್ ಎನರ್ಜಿ ಈ ಥರ ಆಗಿದೆ. ಆ್ಯಂಡ್ ನೀವು ಕೂಡ ಈ ಪರ್ಸನ್ಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಸೆಕೆಂಡ್ ಚಾನ್ಸ್ ಅನ್ನೋ ಅಂಥದ್ದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನೋಡೋಣ, ಇದು ನಿಮ್ಮ ಕರೆಂಟ್ ಎನರ್ಜಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ನೋಡಿದ್ರೆ ಟವರ್ ಮತ್ತು 8 ಆಫ್ ಕಪ್ಸ್ ಅಂತ ಬಂದಿದೆ. ಟವರ್ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಹೇಳ್ದೆ ಕೇಳ್ದೇ ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರ ಲೈಫಲ್ಲಿ ಮಾಡೋದಕ್ಕೆ ತುಂಬ ಕೆಲಸ ಇತ್ತು, ತುಂಬ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ತುಂಬ ಲವ್, ಕೇರ್, ಅಫೆಕ್ಷನ್, ನೀವೇ ಬೇಡ ಅಂದರೂ ಆ ಪರ್ಸನ್ನೇ ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು, ಈ ಥರ ಎಲ್ಲ ಮಾಡಿದ್ದಾರೆ. ನಿಮ್ಮನ್ನ ಒಂದು ಅಟ್ಟಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ನಿಮ್ಮನ್ನ ತಳ್ಳಿ ಬೀಳಿಸ್ಬಿಟ್ಟಿದ್ದಾರೆ ಕೆಳಗಡೆ. ಅಂದರೆ ಈ ಪರ್ಸನ್ಗೆ ಒಂದು ಫೀಲಿಂಗ್ ಅನ್ನೋವಂಥದ್ದು ಇನಿಷಿಯಲಿ ಇದ್ದಂಗೆ ಹೋಗ್ತಾ ಇರಲಿಲ್ಲ. ಅವರು ಸಡನ್ನಾಗಿ ಎಲ್ಲ ಚೇಂಜ್ ಆದರು. ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ವ್ಯಾಲ್ಯೂ ಕೊಟ್ಟು ಅದನ್ನು ಉಳಿಸ್ಕೋಬೇಕಾಗಿದ್ದನ್ನು ಈ ಪರ್ಸನ್ ಬಿಟ್ಬಿಟ್ಟು ಅವರ ಲೈಫಲ್ಲಿ ನಿಮ್ಮನ್ನು ದೂರ ಮಾಡಿಕೊಂಡು ನಿಮ್ಮನ್ನ ಒಂದು ಬೇಜಾರಿಗೆ ತಳ್ಳಿ ಆ ಪರ್ಸನ್ನು ವಾಕ್ ಅವೇ ಮಾಡಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಈಗಲೂ ಕೂಡ ಅಷ್ಟೇ, ಅವರ ಕರೆಂಟ್ ಫೀಲಿಂಗ್ ಇನ್ನೂ ಆ ಒಂದು ಬ್ರೇಕಪ್ಪಿಂದ ಈ ಪರ್ಸನ್ ಓವರ್ಕಮ್ಮೇ ಆಗಿಲ್ಲ. ಇನ್ನೂ ಆ ಒಂದು ಸಿಚುವೇಶನಲ್ಲೇ ಇದ್ದಾರೆ, ಆ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದಾರೆ. ಅವರಿಗೆ ಒಂದು ರಾಂಗ್ ಮಾಡಿದ್ದೀನಿ ಅಂತ ಗೊತ್ತು, ರಿಲೇಷನ್ಶಿಪ್ಪಲ್ಲಿ ನಾನು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಗೊತ್ತು. ಆದರೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಬಿಟ್ಟು ಹೋಗಿದ್ದು ಮಾತ್ರ ತುಂಬಾ ಹೇಳ್ದೆ ಕೇಳ್ದೇನೆ ನಿಮ್ಮಿಂದ ಎಸ್ಕೇಪ್ ಆಗಿಬಿಟ್ರು, ನಿಮ್ಮನ್ನು ಸಡನ್ನಾಗಿ ಬ್ಲಾಕ್ ಮಾಡಿದ್ರು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ತೊಗೊಳೋದಕ್ಕೆ ಇಷ್ಟಪಡಲಿಲ್ಲ, ಕಷ್ಟನೋ ಸುಖನೋ ನಿಮ್ಮ ಜೊತೆ ಇರಬೇಕು ಅಂತ ಅವರು ಅಂದ್ಕೊಳ್ಳಲಿಲ್ಲ. ಸೊ ನಿಮ್ಮನ್ನು ತುಂಬ ಇಷ್ಟಪಟ್ಟು ಮೇಲಕ್ಕೆ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲಿಂದ ಪಾತಾಳಕ್ಕೆ ತಳ್ಳಿಬಿಟ್ಟಿದ್ದಾರೆ. ಆದರೆ ಈಗ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಫೀಲಿಂಗ್ ಏನು ಅಂತ ಅಂದರೆ, ಈ ಪರ್ಸನ್ ಬರ್ತಾರೆ, ವಾಪಸ್ ಬಂದೇ ಬರ್ತಾರೆ, ಅವರು ಚೇಂಜ್ ಆಗ್ತಾರೆ. ಅವ್ರಿಗೆ ನನ್ನ ಪ್ರೀತಿ ಏನು ಅಂತ ಗೊತ್ತು, ನಾನು ಅವ್ರಿಗೆ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದನ್ನು ಕೊಟ್ಟಿದ್ದೀನಿ. ಸೊ ಈ ಪರ್ಸನ್ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ಮತ್ತು ಅವರು ಬರ್ತಾರೆ. ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ, ನಾನು ತುಂಬಾ ದೇವ್ರ ಹತ್ರ ಕೇಳ್ತಿದ್ದೀನಿ, ರೆಮಿಡೀಸ್ ಮಾಡ್ತಿದ್ದೀನಿ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಸೊ ಡೆಫಿನೆಟ್ಲಿ ನನಗೆ ಒಂದು ಪಾಸಿಟಿವ್ ಆಗಿ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗುತ್ತೆ, ಅವರು ತುಂಬ ಬೇಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ತುಂಬ ಪಾಸಿಟಿವ್ ಆಗಿ, ತುಂಬ ಆಪ್ಟಿಮಿಸ್ಟಿಕ್ ಆಗಿ, ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನೀವು ಈ ಪರ್ಸನ್ನಿಂದ ಸ್ಯಾಟಿಸ್ಫೈ ಆಗಿದ್ರಿ. ಯಾಕೆ ಅಂತ ಅಂದರೆ ಅವ್ರು ಕೊಟ್ಟಿದ್ದಂಥ ಲವ್, ಕೇರ್, ಅಫೆಕ್ಷನ್ ಒಂಥರ ಒಂದು ಮನೆ ಥರ, ಒಂದು ಫ್ಯಾಮಿಲಿ ಥರ ಅವರು ನಿಮಗೆ ಒಂದು ಟೈಮ್ ಅನ್ನೋದನ್ನು ಕೊಟ್ಟಿದ್ರು. ಸೊ ಇದೆಲ್ಲ ನೀವು ನೆನಪಿಸ್ಕೊಂಡು ಈ ಪರ್ಸನ್ನ ನೀವು ಬಿಟ್ಟು ಮೂವ್ ಆನ್ ಆಗೋದಕ್ಕಿಂತ ಈ ಪರ್ಸನ್ ವಾಪಸ್ ಬರ್ತಾರೆ, ನಾವಿಬ್ಬರು ರೀಯೂನಿಯನ್ ಆಗ್ತೀವಿ, ನಾವಿಬ್ಬರು ಲೈಫಲ್ಲಿ ಮುಂದೆ ಬರ್ತೀವಿ, ನಾವು ಸೆಲೆಬ್ರೇಷನ್ ಮಾಡ್ತೀವಿ, ನಾವು ತುಂಬ ಖುಷಿಯಾಗಿರ್ತೀವಿ ಅಂತ ಅಂದ್ಬಿಟ್ಟು ನೀವು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಇದು ನಿಮ್ಮ ಫೀಲಿಂಗ್ಸ್ ಆಗಿದೆ. ಆ್ಯಂಡ್ ನಿಮ್ಮಿಂದ ಈ ಒಂದು
ರಿಲೇಷನ್ಶಿಪ್ಪು ಸ್ಪಾಯಲ್ ಆಗಲಿಲ್ಲ, ಬಿಕಾಸ್ ನೀವು ಈ ಪರ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಅವ್ರಿಗೆ ಒಂದು ಫ್ಯಾಮಿಲಿ ಎನ್ವೈರ್ನಮೆಂಟ್ನ ಕೊಟ್ಟಿದ್ರಿ. ಬಟ್ ಈ ಪರ್ಸನ್ ಮಾತ್ರನೇ ನಿಮ್ಮನ್ನ ಬಿಟ್ಟೋಗಿರೋದು. ನೋಡಿ, ಕ್ಲೈಂಟ್ ಎನರ್ಜಿ ನೋಡಿದ್ರೆ ಅವ್ರು ನಿಮ್ಮನ್ನ ಬಿಟ್ಟೋಗಿದ್ದಾರೆ, ಅವರು ವಾಕ್ ಅವೇ ಮಾಡಿದ್ದಾರೆ, ಅವರು ನಿಮಗೆ ಡಿಸಪಾಯಿಂಟ್ಮೆಂಟಲ್ಲಿ ತಳ್ಳಿದ್ದಾರೆ, ಆಲ್ ಆಫ್ ಎ ಸಡನ್ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನೀವು ಮಾತ್ರ ಅವ್ರನ್ನ ತುಂಬ ಟೇಕ್ ಕೇರ್ ಮಾಡಿದ್ರಿ, ಲವ್ ಮಾಡಿದ್ರಿ, ಅವ್ರನ್ನ ಅರ್ಥ ಮಾಡ್ಕೊಂಡ್ರಿ, ಅವರ ಸುಖ ಸಂತೋಷ ನೆಮ್ಮದಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ, ಅವ್ರಿಗೆ ಒಂದು ಫ್ಯಾಮಿಲಿ ಥರ ನೀವು ಸ್ಪೇಸ್ ಅನ್ನೋದನ್ನ ಕೊಟ್ರಿ. ಇಷ್ಟೆಲ್ಲ ಕೊಟ್ಮೇಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟೋದ್ರು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಔಟ್ಕಮ್ ಆಫ್ ದ ರಿಲೇಷನ್ಶಿಪ್ ಏನು ಅಂತ ಅಂದರೆ, ಈ ಪರ್ಸನ್ಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಅವರ ಪ್ರಿಯಾರಿಟೀಸ್ ಜಾಸ್ತಿ ಇದೆ. ಅವರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರ ಕೆಲಸ ಆಗಿರ್ಬೋದು, ಅಥವಾ ಇನ್ನೊಬ್ಬ ಪರ್ಸನ್ ಆಗಿರ್ಬೋದು. ಅವರು ಎರಡು ಥರ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಇದು ಬೇಕಾ ಅನ್ನೋ ಒಂದು, ಅಂದರೆ ಅವ್ರ ಲೈಫಲ್ಲಿ ಏನು ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ಸ್ಟಿಲ್ ಕನ್ಫ್ಯೂಸ್ಡ್ ಅಂತ ಹೇಳ್ಬೋದು. ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ, ಮಾಡೋದಕ್ಕೆ ಅವ್ರಿಗೆ ತುಂಬಾ ಕೆಲಸ ಇದೆ, ಮಾಡೋದಕ್ಕೆ ಅವರು ತುಂಬ ಟೈಮ್ ಮ್ಯಾನೇಜ್ ಮಾಡಬೇಕು, ನಿಮಗೂ ಟೈಮ್ ಕೊಡಬೇಕು, ಫ್ಯಾಮಿಲಿ ಕೊಡಬೇಕು, ಪ್ರಿಯಾರಿಟೀಸ್ ನೀವು ಆಗಬೇಕು, ಬೇರೆಯವರು ಆಗಬೇಕು. ತುಂಬ ಅವ್ರಿಗೆ ಎಲ್ಲನೂ ಅವರ ಮುಂದೆ ಇರೋದ್ರಿಂದ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಅವರು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಮಲ್ಟಿಪಲ್ ಟಾಸ್ಕ್ ಮಾಡೋದಕ್ಕಾಗ್ತಾ ಇಲ್ಲ, ಅವ್ರಿಗೆ ಯಾವುದು ಪ್ರಿಯಾರಿಟೀಸ್ ಅಂತ ಗೊತ್ತಾಗ್ತಿಲ್ಲ. ಬಟ್ ಅದೆರಡರ ಮಧ್ಯೆನೂ ಅವರು ತಗ್ಲಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ದ ಮೆಜಿಷಿಯನ್ ಕಾರ್ಡ್ ಅನ್ನೋವಂಥದ್ದು ನೋಡಿದ್ರೆ ಈ ಪರ್ಸನ್ನು ಕಮ್ ಬ್ಯಾಕ್ ಮಾಡ್ತಾರೆ, ಒಂದು ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಅಂದರೆ ಎರಡು ಪರಿಸ್ಥಿತಿ ಮಧ್ಯ ಕೂಡ ಅವರು ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಟ್ರೈ ಮಾಡಬಹುದು ಅಂತ ಅಂದ್ಬಿಟ್ಟು ಇದು ಬ್ಯಾಲೆನ್ಸಿಂಗ್ ಕಾರ್ಡ್, ಇದು ನ್ಯೂ ಬಿಗಿನಿಂಗ್ ಕಾರ್ಡ್. ಅಂದರೆ ನಿಮ್ಮನ್ನ ಅವರು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮ ಲೈಫಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಆ ಪರ್ಸನ್ಗೆ ಗೊತ್ತು ನೀವು ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನೀವೆಷ್ಟು ಮೆಸೇಜ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಅದೆಲ್ಲ ಗೊತ್ತಿದ್ರೂ ಕೂಡ ಈ ಪರ್ಸನ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬೇಸಿಕಲಿ ಎರಡು ವಿಚಾರಗಳ ಮಧ್ಯ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಒಂದು ಹೆಲ್ಪ್ಲೆಸ್ ಸಿಚುವೇಶನಲ್ಲಿದ್ದಾರೆ. ಅವ್ರು ಮಾಡಿರೋ ಮಿಸ್ಟೇಕನ್ನು ಅವರು ರಿಪೀಟ್ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತು. ಇದೊಂದು ಅವರ ಪಾಸ್ಟ್ ಮಿಸ್ಟೇಕ್, ಅವ್ರು ಮಾಡಿದ್ದು ತಪ್ಪು ಅವ್ರಿಗೆ ಗೊತ್ತು, ಅದರಿಂದ ಅವ್ರಿಗೆ ಅವೇಕನಿಂಗ್ ಆಗಿದೆ. ಬಟ್ ಸ್ಟಿಲ್ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೆಲ್ಪ್ಲೆಸ್ ಅನ್ನೋ ಒಂದು ಸಿಚುವೇಶನಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಇದೆ, ಫ್ಯಾಮಿಲಿ ಪ್ರಿಯಾರಿಟೀಸ್ ಅನ್ನೋವಂಥದ್ದು ತುಂಬ ಇದೆ. ಆದರೆ ನಿಮಗೆ ಅವರು ಟೈಮ್ ಕೊಡೋದಕ್ಕೆ ಅವ್ರು ಇಷ್ಟಪಡ್ತಿಲ್ಲ, ಬಿಕಾಸ್ ಅವ್ರಿಗೆ ನಿಮಗಿಂತ ಪ್ರಿಯಾರಿಟಿ ಇರೋವಂಥ ಒಂದು ವಿಚಾರಗಳಿದ್ದಾವೆ. ಸೊ ಅದರಿಂದ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಒಂದು ಹೆಲ್ಪ್ಲೆಸ್ ಸಿಚುವೇಶನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಅವ್ರಿಗೆ ಗೊತ್ತು ಅವ್ರು ಮಾಡಿದ ಮಿಸ್ಟೇಕ್ ಅಂತ ಅಂದ್ಬಿಟ್ಟು. ಬಟ್ ವಾಪಸ್ ಬಂದರೂ ಕೂಡ ಅವ್ರು ನಿಮಗೆ ಮತ್ತೆ ಟೈಮ್ ಕೊಡೋದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ, ಬಿಕಾಸ್ ಅವ್ರು ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಈ ವಾಂಟ್ಸ್ ಟು ಕಮ್ ಬ್ಯಾಕ್ ಆರ್ ಶಿ ವಾಂಟ್ಸ್ ಟು ಕಮ್ ಬ್ಯಾಕ್, ಅಂದರೆ ಅವ್ರು ಮತ್ತೆ ವಾಪಸ್ ಬರಬೇಕು, ಅವರು ಮತ್ತೆ ಲೈಫಲ್ಲಿ ಮುಂದೆ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇದೆ. ಬಟ್ ಮೀನ್ ವೈಲ್ ಕನ್ಫ್ಯೂಷನ್ ಕೂಡ ಅಷ್ಟೇ ಇದೆ. ಸೊ ಈ ಪರ್ಸನ್ ವಿಲ್ ಬಿ ಕಮ್ಮಿಂಗ್ ಬ್ಯಾಕ್, ಬಟ್ ಒಂದು ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ಇದ್ದಾರೆ. ಅವರ ಒಂದು ಪಾಸ್ಟನ್ನ ಅವರು ರಿಪೀಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಫ್ಯೂಚರಲ್ಲಿ. ಅಂದರೆ ನೀವು ಇನ್ನೂ ಒಂದು ಸಿಚುವೇಶನಲ್ಲಿ ಇದ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇಟ್ ಟೇಕ್ಸ್ ಟೈಮ್, ಆಲ್ಮೋಸ್ಟ್ ಒಂದು 3 months ಆಗ್ಬೋದೇನೋ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಬರೋದಕ್ಕೆ. ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.